ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ KPTCLನಿಂದ 7/2/2022ರಲ್ಲಿ ಅರ್ಜಿಯನ್ನು ಪ್ರಾರಂಭಿಸಲಾಗಿತ್ತು. ಕೊನೆಯ ದಿನಾಂಕ 7/3/2022ಕ್ಕೆ ಕೊನೆಗೊಂಡಿತ್ತು. ಇದರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು 352 ಪೋಸ್ಟ್ಗಳ ಅರ್ಜಿಯಾಗಿತ್ತು. ಕಿರಿಯ ಸಹಾಯಕ ಹುದ್ದೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆಯ ಆಧಾರದ ಮೇರೆಗೆ ಹಾಗೂ ಅಭ್ಯರ್ಥಿಗಳ ದಾಖಲಾತಿಯ ಪರಿಶೀಲನೆ ನಂತರ ಕಿರಿಯ ಸಹಾಯಕ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅಂಕಗಳೊಂದಿಗೆ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಇದಕ್ಕೇನಾದ್ರು ಆಕ್ಷೇಪಣೆ ಇದ್ದರೆ 24/5/2024 ಸಂಜೆ 5:30 ಒಳಗೆ ಸಲ್ಲಿಸಬಹುದಾಗಿರುತ್ತದೆ. ಕಡ್ಡಾಯವಾಗಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಏನೆಲ್ಲ ದಾಖಲಾತಿ ಬೇಕು ಅಂದರೆ, ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಂಬಂಧಪಟ್ಟ ಅರ್ಹ ಅಭ್ಯರ್ಥಿಗಳು ಕಿರಿಯ ಸಹಾಯಕ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಕ್ಷೇಪಣೆ ಎಂದು ಕಡ್ಡಾಯವಾಗಿ ನಮೂದಿಸಿ ತಮ್ಮ ಹೆಸರು ಹಾಗೂ ಅರ್ಜಿ ಸಂಖ್ಯೆಯೊಂದಿಗೆ ಖುದ್ದಾಗಿ ನಿರ್ದೇಶಕರು, ನಿರ್ಗಮ ಕಾರ್ಯಾಲಯ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ, ಕಾವೇರಿ ಭವನ, ಬೆಂಗಳೂರು ಇಲ್ಲಿ ಖುದ್ದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕೊನೆಯ ದಿನಾಂಕ ಬಂದು 24/5/2024 ಸಂಜೆ 5:30 ಆಗಿರುತ್ತೆ. ಹೇಗೆ ಇದು ಡೀಟೇಲ್ಸ್ ನೋಡೋದು ಅಂದರೆ, ಹೇಗೆ ನೀವು ಕಟ್ ಆಫ್ನ ನೀವು ತಿಳ್ಕೊಬೇಕು ಅಂದರೆ ಆ ವೆಬ್ಸೈಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಈ ಮೂಲಕ. KPTCL ಅಂತ ವೆಬ್ಸೈಟಲ್ಲಿ ಟೈಪ್ ಮಾಡಬೇಕಾಗತ್ತೆ. KPTCL ಅಂತ ಟೈಪ್ ಮಾಡಿದರೆ ಇಲ್ಲಿ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಅಂತ ಕಾಣಿಸ್ತಿದೆಯಲ್ಲ, ಆ ರೀತಿ ಬರುತ್ತೆ. ತದನಂತರ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಇದೆ ನೋಡಿ, ನನ್ನ ಮೌಸ್ ಕರ್ಸರ್ ಇದೆಯಲ್ಲ ಅಲ್ಲಿಗೆ ರಿಕ್ರೂಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ ನೋಟಿಫಿಕೇಷನ್. ಏನು ನಾನು ಡೀಟೇಲ್ಸ್ ಈಗ ನಿಮಗೆ ತಿಳಿಸ್ಕೊಂಡೆ ಅದು ನೋಟಿಫಿಕೇಷನ್ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸರಿ ಬೇಕಾದ್ರೆ ನೋಡ್ಬೋದು. ಆಮೇಲೆ ಕಟ್ ಆಫ್ ನಾನ್ HK ಅವರಾದರೆ ಇದರ ನಾನ್ KK ಅಂತ ಕ್ಲಿಕ್ ಮಾಡ್ಬೋದು. ಇದು ಹೈದರಾಬಾದ್ ಕರ್ನಾಟಕದವರು KK ಅಂತ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಏನಾರು ಇದೆಯಾ, ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಏನಾರು ಇದೆಯಾ, ಮತ್ತು ಕಟ್ ಆಫ್ ಎಲ್ಲ ಕ್ಯಾಟಗರಿಗೂ ಸಪ್ರೇಟಾಗಿ ಅನೌನ್ಸ್ ಮಾಡಿದೆ. ಅದನ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಚೆಕ್ ಮಾಡಿ ಏನಾರು ಆಕ್ಷೇಪಣೆ ಏನಾರು ಇತ್ತು ಅಂದರೆ ಅದನ್ನು 24/5/2024 ಸಂಜೆ 5:30 ಒಳಗೆ ಸಂಬಂಧಪಟ್ಟ ವಿಳಾಸಕ್ಕೆ, ಈ ನೋಟಿಫಿಕೇಷನ್ ವಿಳಾಸಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಥ್ಯಾಂಕ್ ಯು.